ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಗೈಸ್. ಇವತ್ತಿನ ಮ್ಯಾಚ್ RCB ವರ್ಸಸ್ KKR ಅಂತೂ ಬೆಂಕಿ ಪಂದ್ಯ ಅಂತ ಹೇಳ್ಬೋದು. ಹೈ ವೋಲ್ಟೇಜ್ ಪಂದ್ಯವಾಗಿತ್ತು. ಕೊನೆಯ 6 ಬಾಲ್ಸ್ಗೆ ಬೇಕಿತ್ತು 21 ರನ್ಸ್ ಗುರು. ಇಲ್ಲಿ ಈ ಒಂದು ಮ್ಯಾಚ್ ನ RCB ಗೆಲ್ಲಬೇಕಿತ್ತು, ಆದ್ರೆ ಗೆಲ್ಲೋಕೆ ಆಗಿಲ್ಲ. ಗೆಲ್ಲುವ ಪಂದ್ಯವನ್ನ ಸೋತಿರುವಂತ RCB ಸ್ಟಾರ್ಕ್ ಅವ್ರಿಗೆ ಲಾಸ್ಟ್ ಓವರ್ ಅಲ್ಲಿ ಕರಣ್ ಶರ್ಮಾ ಅವರು 3 ಸಿಕ್ಸರ್ಸ್ ನ ಹೊಡಿತಾರೆ. ಆ ಒಂದು ಗೆಲ್ಲುವ ಭರವಸೆಯನ್ನ ತಂದು ಕೊಡ್ತಾರೆ. ಒಂದು ಬಾಲ್ಗೆ ಇಲ್ಲಿ ಬೇಕಿತ್ತು 4 ರನ್ ಅಲ್ಲ ಗುರು, 3 ರನ್ಸ್ ಬೇಕಿತ್ತು. ಗೆದ್ದಿದ್ದು ಇಲ್ಲಿ ಯಾರು ಅಂತ ಗೊತ್ತಾ ಗೈಸ್? ನಮ್ಮ RCB ತಂಡ ಸೂಪರ್ ಆಗಿ ಆಡಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಕೊನೆಯ ಬಾಲ್ ಅಲ್ಲಿ ಡಿಸೈಡ್ ಆಗಿದೆ ಯಾರು ಗೆದ್ದಿದ್ದಾರೆ ಅಂತ. ನಮ್ಮ RCB ತಂಡ ಈ ಒಂದು ಮ್ಯಾಚ್ ನ ಗೆಲ್ಬಹುದಿತ್ತು ಗೈಸ್. ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ RCB ಅಭಿಮಾನಿಗಳು, ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ತಿಲ್ಲ. ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ ಗೈಸ್. ಮೊದಲು ಬ್ಯಾಟಿಂಗ್ ನ ಮಾಡಿದ್ದು ಇಲ್ಲಿ KKR ಅವರು ಫಿಲಿಪ್ಸ್